ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬಾ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಯಾವುದೇ ವೆಹಿಕಲ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರತಕ್ಕಂಥ ಒಬ್ರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡೋಗಿ ತುಂಬಾ ನೀಟಾಗಿ ಚೆಕ್ ಮಾಡಿ, ಎಲ್ಲ ಓಕೆ ಆದ್ರೆ ತಗೊಳ್ಳೋದನ್ನ ಯೋಚನೆ ಮಾಡಿ. ಒಂದ್ಸರಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ, ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ನಮಸ್ಕಾರ. ಹಲೋ. ನಮಸ್ಕಾರ ಸರ್. ಸರ್, ಒಂದು 2 ನಿಮಿಷ ಫ್ರೀ ಇದ್ದೀರಾ? ಹೌದು ಸರ್, ಫ್ರೀ ಇದ್ದೀನಿ ಸರ್. ಡ್ರೈವ್ ಏನು ಮಾಡ್ತಾ ಇಲ್ವಾ? ಗಾಡಿ ಓಡಿಸ್ತಾ ಇಲ್ವಾ? ಇಲ್ಲ ಹೇಳಿ ಸರ್. ಬಜಾಜ್ ಪ್ಯಾಸೆಂಜರ್ ಆಟೋ ಗಾಡಿ ಸೇಲ್ಗಿದೆ ಅಂತ ಹೇಳ್ಬಿಟ್ಟು ವಾಟ್ಸ್ಆಪ್ ಮಾಡಿದ್ದೀರಾ? ಹೌದು ಸರ್. ವಿಡಿಯೋ ಮಾಡಿ ಅಂತ. Exactly. ಹೌದು ಸರ್, ಪಕ್ಕಾ ಸರ್. ಸರ್, ಅರ್ಜೆಂಟ್ ಇದೆ. ಸರಿ ಸರ್, ಆಯ್ತು. ಓಕೆ, ಗಾಡಿ ಯಾವ ಮಾಡಲ್ ಸರ್ ಇದು? 2015 ಮಾಡಿ ಸರ್, ಬಜಾಜ್. ಬಜಾಜ್ 2015 ಮಾಡಲ್. ಹೌದು ಸರ್. ಸರ್, ಗಾಡಿ ಎಷ್ಟು ಓಡಿದೆ? 58,000 ಓದಿದೆ ಸರ್ ಒಳಗಡೆನೆ. ಮತ್ತೆ ಅದು ಫುಲ್ಲು ರಾಂಗ್ ಆಗ್ಬಿಡುತ್ತೆ ಸರ್. ಕರೆಕ್ಟಾಗಿ 58,000 ಓಡಿದೆ. ಯಾಕೆಂದ್ರೆ 1 ಲಕ್ಷ ಅಂದ್ರೆ ಜಾಸ್ತಿ ಓಡಿದೆ ಅನ್ಕೊಬಿಡ್ತಾರೆ ಜನ. 58,000 ಓಡಿದೆಯಾ? 58,000 ಅಷ್ಟೇ. ಹೌದು ಸರ್. ಸರ್, ಓನರ್ ಎಷ್ಟಾಗಿದೆ? ಓನರು ಸೆಕೆಂಡ್ ಓನರ್ ಸರ್. ಇವಾಗ ಸೆಕೆಂಡ್ ಓನರ್ ಅಲ್ಲಿ ಇದೆ ಗಾಡಿ. ಹೌದು ಸರ್. ನೆಕ್ಸ್ಟ್ ತಗೊಳ್ಳೋರು 3ನೇ ಓನರು ಅಲ್ವಾ ಸರ್? ಹೌದು ಸರ್. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್? ಅಪ್ ಟು ಡೇಟ್ ರನ್ನಿಂಗ್ ಇದೆ ಸರ್. ಇಲ್ಲಿವರೆಗೂ ಯಾವುದೋ ಬ್ಯಾಲೆನ್ಸ್ ಇಲ್ಲ, ಎಲ್ಲ ರನ್ನಿಂಗ್ ಇದೆ. ಪಾಸಿಂಗ್ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಎಲ್ಲ ರನ್ನಿಂಗ್ ಇದೆ. ಹೌದು ಸರ್. ಟ್ರಾನ್ಸ್ಫರ್ ಪರ್ಮನೆಂಟ್ ಗಾಡಿ ಸರ್. ಟ್ರಾನ್ಸ್ಫರ್ ಪರ್ಮಿಟಾ? ಯಾರಿಗಾದ್ರೂ DL ಇದ್ರೆ ಈಸಿಯಾಗಿ ಟ್ರಾನ್ಸ್ಫರ್ ಆಗುತ್ತಾ? ಇಲ್ಲ ಸರ್, ಪರ್ಮನೆಂಟ್ ಟ್ರಾನ್ಸ್ಫರ್ ಅದು. ಅದಕ್ಕೆ DL ಹಾಕ್ಸೋದು ಏನು ಅವಶ್ಯಕತೆ ಇಲ್ಲ. ಟ್ರಾನ್ಸ್ಫರ್ ಪರ್ಮನೆಂಟ್ ವ್ಯಾಲ್ಯೂ ಜಾಸ್ತಿ, ಅದು 40,000 ಅದು ಟ್ರಾನ್ಸ್ಫರ್ ಪರ್ಮನೆಂಟ್ ವ್ಯಾಲ್ಯೂ. ಓಕೆ, ಟ್ರಾನ್ಸ್ಫರ್ ಪರ್ಮಿಟ್ ಅಂದ್ರೆ ಯಾರು ಬೇಕಾದ್ರೂ ಗಾಡಿ ತಗೋಬಹುದು? ಹೌದು ಸರ್, ಆರಾಮಾಗಿ ತಗೊಬೋದು. ಓಕೆ, ಇದು ಟ್ರಾನ್ಸ್ಫರ್ ನೀವೇ ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕಾ ಸರ್? ಇಲ್ಲ ಸರ್, ತಗೊಳ್ಳೋರು ಮಾಡಿಸ್ಕೊಬೇಕು. ಓಕೆ, ನೀವು CC ಎತ್ಕೊಡ್ತೀರಾ? ಹೌದು ಸರ್. ಅಕಸ್ಮಾತ್ ಬೇರೆ ಜಿಲ್ಲೆಗೆ ಏನಾದ್ರು ತಗೊಳ್ಳೋರು ಇದ್ರೆ CC ಬೇಕಾಗುತ್ತೆ. ಬೆಂಗಳೂರಲ್ಲಿ ಓಡಿಸ್ಕೊಳ್ಳೋದಾದ್ರೆ CC ಏನು ಬೇಡ? ಹೌದು ಸರ್. ಓಕೆ, ಗಾಡಿ ರೀಪೇಂಟಿಂಗ್ ಏನಾದ್ರು ಆಗಿದೆ ಸರ್? ಇಲ್ಲ ಸರ್, ಒಂದು ಚೂರು ಏನು ರೀಪೇಂಟ್ ಆಗಿಲ್ಲ ಸರ್. ಓಕೆ, ಗಾಡಿ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ ಸರ್? ಅಪ್ ಟು ಡೇಟ್ ಆಲ್ಮೋಸ್ಟ್ ಎಲ್ಲ ರನ್ನಿಂಗ್ ಫ್ರೆಶ್ ಇದೆ ಸರ್, ಇದೇ ವಾರದು. ಓಕೆ ಸರ್, ಆಯ್ತು. ಯಾವ್ದಾದ್ರು ಫೈನ್ಗಳಿದೆಯಾ ಸರ್? ಸಿಗ್ನಲ್ ಜಂಪು, ಓವರ್ ಸ್ಪೀಡು, ನೋ ಪಾರ್ಕಿಂಗ್? ಇಲ್ಲ ಸರ್, ಏನು ಫೈನ್ ಇಲ್ಲ. ಫೈನ್ ಇದ್ರೆ ನಾನು ಕಟ್ಕೊಡ್ತೀನಿ, ನಾನು ಕ್ಲಿಯರ್ ಮಾಡಿ ಕೊಡ್ತೀನಿ. ಏನು ಫೈನ್ ಇಲ್ಲ. ಓಕೆ, ಗಾಡೀಲಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾದ್ರು ಹಾಕ್ಸಿದ್ದೀರಾ ಸರ್? ಏನು ಹಾಕ್ಸಿಲ್ಲ ಸರ್, ಒರಿಜಿನಾಲಿಟಿ ಗಾಡಿ ಇದೆ ಸರ್. ಅಲ್ಲ, ಏನಾದ್ರು ಸೀಟ್ ಕವರ್ ಆಗಿರ್ಬೋದು ಅಥವಾ ಮ್ಯೂಸಿಕ್ ಸಿಸ್ಟಮ್ ಏನಾದ್ರು ಹಾಕ್ಸಿದ್ದೀರಾ? ಏನಿಲ್ಲ ಸರ್, ಒರಿಜಿನಾಲಿಟಿ ಗಾಡಿ. ಓಕೆ, ಟೈರ್ ಕಂಡೀಷನ್ ಎಲ್ಲ ಎಷ್ಟು ಪರ್ಸೆಂಟೇಜ್ ಇದೆ ಸರ್? 50% ಇದೆ ಸರ್. ಓಕೆ, ಗಾಡಿ ಆಕ್ಸಿಡೆಂಟ್ ಏನಾದ್ರು ಆಗಿದೆಯಾ? ಏನಾಗಿಲ್ಲ ಸರ್. ಓಕೆ, ಇದು ಫ್ಯೂಲು ಪೆಟ್ರೋಲ್ ಜೊತೆ CNG ಇದೆಯಾ? ಹೌದು ಸರ್. CNG ಎಷ್ಟು ಬರುತ್ತೆ ಸರ್ ಮೈಲೇಜ್? CNG ಇಲ್ಲ ಸರ್, ಇದು LPG ಗಾಡಿ ಸರ್ ಇದು. ಓಕೆ, ಪೆಟ್ರೋಲ್ ವಿತ್ LPGನಾ? ಹೌದು ಸರ್. ಓಕೆ, ಮೈಲೇಜ್ ಎಲ್ಲ ಎಷ್ಟು ಬರ್ಬೋದು ಸರ್ LPGಲಿ? LPGನಲ್ಲಿ 25 ಬರುತ್ತೆ ಸರ್ ಪರ್ ಕಿಲೋಮೀಟರ್. 25 ಬರುತ್ತಾ? ಹೌದು ಸರ್. ಓಕೆ ಸರ್, ಇದು ಗಾಡಿಗೆ ನೀವೇ ಓನರಾ? ಹೌದು ಸರ್, ನಾನೇ. ಸರ್, ಲೊಕೇಶನ್ ಎಲ್ಲಿ ಬರ್ತದೆ? ಯಾರನ್ನ ಗಾಡಿ ನೋಡಕ್ ಬರ್ಬೇಕು ಅಂದ್ರೆ? ನಾಗವಾರ ಗೋವಿಂದಪುರ ಸರ್, ಬೆಂಗಳೂರು. ನಾಗವಾರ? ಹೌದು ಸರ್. ಓಕೆ ಸರ್, ಆಯ್ತು. ಇದು ಫೈನಲ್ ಆಗಿ ಈಗ ರೇಟ್ ಬಂದ್ಬಿಡೋಣ. ರೇಟ್ ಎಷ್ಟು ಕೊಟ್ಟು ಮಾಡ್ತಾ ಇದ್ದೀರಿ ಗಾಡಿಗೆ? 1.30 ಹೇಳ್ತೀನಿ ಸರ್. 1,30,000? ಹೌದು ಸರ್. ಓಕೆ ಸರ್, ಆಯ್ತು. ಅದ್ರಲ್ಲಿ ಏನಾದ್ರು ಸ್ವಲ್ಪ ಕಡಿಮೆ ಆಗ್ಬೋದಾ? ಯಾರನ್ನ ಕೇಳ್ಕೊಂಡು ಬಂದ್ರೆ, ಇಂಟ್ರೆಸ್ಟ್ ಇಟ್ಟು ತಗೊಳ್ಳೋರು ಬಂದ್ರೆ? ಹೌದು ಸರ್, ಖಂಡಿತ ಕಮ್ಮಿ ಆಗುತ್ತೆ ಸರ್. ನಿಮ್ಮ ಕಡೆ ನಾವು ಬಂದರೆ ಖಂಡಿತ ನಾನು ಕಮ್ಮಿ ಮಾಡಿಕೊಡ್ತೀನಿ ಸರ್. ಇನ್ನೂ ಕಡಿಮೆ ಆಗುತ್ತೆ ಅಂತ ಹೇಳ್ತೀರಾ? ಹೌದು ಸರ್. ಸರ್, ಈಗ 5,000 ಕಮ್ಮಿ ಮಾಡಿ ಕೊಡ್ತೀನಿ ಸರ್. ಓಕೆ ಸರ್, ಆಯ್ತು. ಇನ್ನೂ 5,000 ಕಡಿಮೆ ಆಗುತ್ತಾ? ಹೌದು ಸರ್. ಆಮೇಲೆ ಸರ್, ಇದು ನೀವು ಸೇಲ್ ಮಾಡ್ತಿರೋ ರೀಸನ್ ಕಾರಣ? ಸರ್, ನಂದು ಬೇರೆ ಗಾಡಿ ಇದೆ ಇನ್ನೂ ಒಂದು. ಈ ಗಾಡಿಗೆ ಡ್ರೈವರ್ಸ್ ಯಾರು ಸರಿಯಾಗಿ ಕಂಟಿನ್ಯೂ ಮಾಡ್ತಾ ಇಲ್ಲ. ಅದಕ್ಕೆ ನನ್ನ ಹತ್ರ 3 ಗಾಡಿಗಳಿದೆ. ಒಂದು LPG, ಇನ್ನೂ ಒಂದು CNG, ಒಂದು ಲೇಟೆಸ್ಟ್ ಬಂದಿದೆ, BS7 ತಗೊಂಡಿದ್ದೀನಿ. ಅದಕ್ಕೋಸ್ಕರ ಈ ಗಾಡಿಗೆ ಡ್ರೈವರ್ ಯಾರು ಸಿಗ್ತಾ ಇಲ್ಲ ಅಂತ ಕಂಟಿನ್ಯೂ ಯಾರು ಸೆಲೆಕ್ಷನ್ ಕೊಟ್ಟಲ್ಲ. ಅದಕ್ಕೆ ಆ ಕಾರಣಕ್ಕೆ ಗಾಡಿ ಸೇಲ್ ಮಾಡಬೇಕು ಅಂತ.
ಅಕಸ್ಮಾತ್ ಯಾರನ್ನ ಬಾಡಿಗೆ ಕೇಳಿದ್ರೆ ಕೊಡ್ತೀರಾ ಸರ್? ಬಾಡಿಗೆ ಆಟೋ ಓಡ್ಸಕ್ಕೆ ಅಕಸ್ಮಾತ್ ಕೇಳಿದ್ರೆ ಇಲ್ಲ ಯಾರನ್ನ? ಸರ್ ಇಲ್ಲ ಸರ್ ಅದಕ್ಕೋಸ್ಕರ ನಾನು ಗಾಡಿ ಮಾಡ್ಬಿಡ್ತಾ ಇರೋದು. ಈಗ ಡ್ರೈವರ್ ಇಲ್ಲ, ಯಾರು ಓಡಿಸೋರಿಲ್ಲ ಅಂತ ಸೆಲ್ ಮಾಡ್ತಾ ಇದ್ದೀರಾ? ಹೌದು ಸರ್. ಅಯ್ಯೋ ಸುಮ್ಮನೆ ಯಾರು ಕಲೆಕ್ಷನ್ ಸರಿಯಾಗಿ ಕೊಡೋದಿಲ್ಲ ಸರ್. ರಾಮಾಯಣ ಜಾಸ್ತಿ ಅವ್ರದೆಲ್ಲ. ಓಕೆ ಸರ್, ಆಯ್ತು, ನೋಡೋಣ, ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸರಿ ಸರ್. ಕಾಂಟ್ಯಾಕ್ಟ್ ನಂಬರ್ ಇದೇ ಕೊಟ್ಟಿರಲ್ಲ? ಹೌದು ಸರ್, ಇದೇ ಕೊಡಿ ಸರ್, ಇದೇ ನಂಬರ್. ಓಕೆ ಸರ್, ಆಯಿತು, ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತು ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಈ ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ ಇದಕ್ಕೆ ಯಾವುದೊಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬಿಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.